ನಮ್ಮ ದಾವಣಗೆರೆಯ ಹರಿಹರದ ತುಂಗಭದ್ರಾ ತೀರದಲ್ಲಿರೋ ನಮ್ಮ ಪಂಚಮಸಾಲಿ ಮಠ ಹರಪೀಠದ ಸ್ವಾಮಿಗಳನ್ನ ಕತ್ತು ಹಿಡಿದು ಆಚೆ ಹಾಕ್ಬಿಟ್ಟವ್ರೆ. ಉಸಿರನ್ನ ಬಿಗಿ ಹಿಡಿದು ಕೋಪ ತಾಪನ ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ TV9 ಕೂತ್ಕೊಂಡು ಇಡೀ ರಾಜ್ಯಕ್ಕೆ ಹೇಳ್ಕೊಟ್ಟು ಶ್ವಾಸಗುರು ಅಂತಲೇ ಫೇಮಸ್ ಆಗಿದ್ದ ನಮ್ಮ ವಚನಾನಂದ ಸ್ವಾಮಿಗಳಿಗೆ ಅವರು ಸಮುದಾಯದ ಭಕ್ತರ ಆಕ್ರೋಶವನ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ವಲ್ಲ ಅನ್ನೋದು ವಿಪರ್ಯಾಸ. ಈ ಸ್ವಾಮಿಗಳು ಪಂಚಮಸಾಲಿ ಸಮಾಜವನ್ನು ಒಡೆದು ಬಿಟ್ರು, ಸಾಮಾಜಿಕವಾಗಿ ರಾಜಕೀಯವಾಗಿ ಡ್ಯಾಮೇಜ್ ಮಾಡಿಬಿಟ್ರು ಅನ್ನೋದು ಪಂಚಮಸಾಲಿ ಮುಖಂಡರ ಆರೋಪ. ನಿಮ್ದು ಆ ಶ್ವಾಸಪೀಠ ಬಿಟ್ಟು ನಮ್ದು ಹರಪೀಠ ಬಂದು ನೋಡ್ಕೊಳ್ಳಿ ಅಂತ ಕಂಡೀಷನ್ ಆಗಿ ಕರ್ಕೊಂಬಂದು ಪೀಠದ ಮೇಲೆ ಕೂರಿಸಿದ್ರೆ ಇವರು ಎರಡೂ ದೋಣಿ ಮೇಲೆ ಕಾಲಿಟ್ಕೊಂಡು ಹೋಗ್ತೀನಿ ಅಂತಾರೆ. ಇವರಿಗೆ ಕಮರ್ಷಿಯಲ್ ಆಗಿರೋ ಶ್ವಾಸಪೀಠದ ಮೇಲಿರೋ ಮೋಹ ಕಮ್ಮಿ ಆಗ್ತಿಲ್ಲ. ಮಿನಿಸ್ಟ್ರ ಜೊತೆ ಸೇರ್ಕೊಂಡು ಫಂಕ್ಷನ್ ಮಾಡ್ಕೊಂಡು ಬೇಕಾದ ಹೆಣ್ಣು ಮಕ್ಕಳಿಗೆ ಅವಾರ್ಡ್ಗಳು ಕೊಟ್ಕೊಂಡು ಶ್ವಾಸ ಗಟ್ಟಿ ಮಾಡ್ಕೋತಿದ್ದಾರೆ ಹೊರತು ನಮ್ಮ ಹರಪೀಠ ಇವರು ಯಾವತ್ತೂ ಉದ್ಧಾರ ಮಾಡಲ್ಲ ಅನ್ನೋದು ಟ್ರಸ್ಟಿಗಳ ಆಕ್ರೋಶ. ಇದೆಲ್ಲ ಪೀಕಿ ಹೋಗಿ ಇವಾಗ ಮಠದ ಮುಂದೆ ರಣರಂಗ. ಒಂದೇ ಸಮುದಾಯದ ಮಂದಿ ಎರಡು ಭಾಗ ಮಾಡಿಕೊಂಡು ಟ್ರಸ್ಟಿಗಳ ಪರವಾಗಿ ಒಂದು ಗುಂಪು, ಸ್ವಾಮಿಗಳ ಪರವಾಗಿ ಒಂದು ಗುಂಪು, ಒಟ್ಟಿನಲ್ಲಿ ಒಂದು ಭರ್ಜರಿ ಬಯಲಾಟ. ಇದೆಲ್ಲ ಹೆಂಗ್ ಶುರುವಾಯಿತು ಅಂತ ಮೂಲ ಹುಡುಕಿದ್ರೆ ದುಡ್ಡಿನ ಲೆಕ್ಕ. ಈ ಪೀಠ ಶುರುವಾಗಿದ್ದು 2008ರಲ್ಲಿ. ಅವಾಗಲೇ ಭಕ್ತರಿಂದ 8 ಕೋಟಿ ಡೊನೇಷನ್ ಕಲೆಕ್ಟ್ ಆಗಿತ್ತಂತೆ. ಆಮೇಲೆ ನಮ್ಮ ಯಡಿಯೂರಪ್ಪನವ್ರು CM ಆಗಿದ್ದಾಗ 11 ಕೋಟಿ ಸರ್ಕಾರದಿಂದ ಫಂಡ್ ಕೊಟ್ಟಿದ್ರಂತೆ. ಆನಂತರ ಕಲೆಕ್ಷನ್ ಆಗಿದ್ದು ದುಡ್ಡು ಎಲ್ಲ ಸೇರಿದ್ರೆ ಹತ್ರ ಒಂದು 25 ಕೋಟಿ ರೂಪಾಯಿ ಆಗುತ್ತಂತೆ. ಇದ್ರದ್ದು ಲೆಕ್ಕ ಕೇಳಿ ಅಂತ ಒಂದಷ್ಟು ಭಕ್ತರನ್ನ ಸ್ವಾಮಿಗಳು ಎತ್ಕೊಟ್ಬಿಟ್ಟವ್ರೆ. ಅದಕ್ಕೆ ಪೀಠದಲ್ಲಿ ಕೂತವ್ರನ್ನ ಲೆಕ್ಕ ಕೇಳ್ರಿ ನಮ್ಮನ್ನೇನು ಕೇಳ್ತೀರಾ ಅಂತ ಟ್ರಸ್ಟ್ ಕಡೆಯವರು ತಿರುಗ್ಬೋದು. ಮೀಟಿಂಗ್ ಮೇಲೆ ಮೀಟಿಂಗ್ ಆಗು, ಕಾರ್ಪೊರೇಟ್ ಬಿಸ್ನೆಸ್ ಸ್ಟೈಲ್ ನಡೆಸ್ತಿರೋ ಶ್ವಾಸಪೀಠವನ್ನು ಬಿಟ್ಟು ಸಮಾಜದ ಉದ್ಧಾರಕ್ಕಾಗಿ ಸ್ಥಾಪನೆ ಆಗಿರೋ ಹರಪೀಠದಲ್ಲಿ ಬಂದು ಕೂತ್ಕೊಳ್ಳಿ ಸ್ವಾಮಿಗಳೇ ಅಂದ್ರೆ ಈ ಸ್ವಾಮಿಗಳು ಶ್ವಾಸಪೀಠ ಬಿಡೋದಕ್ಕೆ ಸುತ್ತಾರಾಮ್ ಒಪ್ಪಂಗಿಲ್ಲ. ಯಾಕಂದ್ರೆ ಈ ಸ್ವಾಮಿಗಳು ಹರಪೀಠದಲ್ಲಿ ಬರೀ ಉತ್ಸವ ಮೂರ್ತಿಗಳಾಗಿದ್ದಾರಂತೆ. ಅಲ್ಲಿನ ಅಧಿಕಾರ ಏನಿದ್ರು ಟ್ರಸ್ಟಿಗಳದ್ದಂತೆ. ಚೆಕ್ಕಿಗೆ ಸೈನ್ ಮಾಡೋದ್ರಿಂದ ಹಿಡಿದು ಎಲ್ಲಾ ವ್ಯವಹಾರ ನೋಡ್ಕೊಳ್ಳೋದು ಟ್ರಸ್ಟಿಗಳಂತೆ. ಹಿಂಗಿರ್ಬೇಕಾದ್ರೆ ಮಠಕ್ಕೆ ಬಂದಿರೋ ದುಡ್ಡಿನ ಲೆಕ್ಕ ಯಾರು ಕೊಡ್ಬೇಕು ಅನ್ನೋದು ಸ್ವಾಮಿಗಳ ವಾದ. ಟ್ರಸ್ಟಿನ ಬೈಲಾದಲ್ಲಿ ಇರೋ ಯಾವ ನಿಯಮಗಳು ಪಾಲನೆ ಆಗ್ತಿಲ್ಲ. ಪ್ರತಿ 5 ವರ್ಷಕ್ಕೂ ಒಂದ್ಸರಿ ಟ್ರಸ್ಟಲ್ಲಿ ಇರೋ 1/3 ಭಾಗದಷ್ಟು ಜನನ ಹೊರಗಾಕ್ಬೇಕು, ಹೊಸಬ್ರಿಗೆ ಅವಕಾಶಗಳು ಸಿಗ್ಬೇಕು. ಇಲ್ಲಿ ನೋಡಿದ್ರೆ 18 ವರ್ಷಗಳಿಂದ ಇರೋರನ್ನೇ ಊಟ ಹೊಡ್ಕೊಂಡ್ಬಿಟ್ಟು ಕುಂತವ್ರೆ. ಪೀಠದಲ್ಲಿ ಕುಂತವ್ರಿಗೆ ಇವ್ರು ಯಾವ ತರ ಹಿಂಸೆ ಕೊಡ್ತಾರೆ ಅನ್ನೋದನ್ನ ಹಳೆ ಸ್ವಾಮಿಗಳು ಡೈರಿ ಬರೆದ್ಬಿಟ್ಟು ಹೋಗ್ಬಿಟ್ಟವ್ರೆ. ಇದನ್ನೆಲ್ಲ ಬದಲಾಯಿಸಬೇಕು ಅಂತ ಈ ಸ್ವಾಮಿಗಳು ತಮಗಿರೋ ಪ್ರಭಾವನೆಲ್ಲ ಬಳಸ್ಕೊಂಡು ತಮ್ಮ ಬೆಂಬಲಕ್ಕಿರೋ ಒಂದಷ್ಟು ಭಕ್ತರನ್ನ ಸೇರಿಸಿ ಟ್ರಸ್ಟಿಗಳ ವಿರುದ್ಧ ಲೆಕ್ಕ ಕೊಡಿ ಅಂತ ಅಭಿಯಾನ ಮಾಡ್ಬಿಟ್ರು. ಇದು ಸಮಾಜದ ಮುಖಂಡರನ್ನ ಕೆರಳಿಸ್ಬಿಡ್ತು. ಸ್ವಾಮಿಗಳೇ ಹಿಂಗ್ ಮಾಡ್ಬಿಟ್ರೆ ಸಮಾಜ ಉಳಿತದ? ಮಠದ ಆಂತರಿಕ ವಿಚಾರಗಳು 4 ಗೋಡೆ ಮಧ್ಯದಲ್ಲಿ ಕೂತು ಬಗೆಹರಿಸ್ಕೋಬೇಕು. ಹಿಂಗೆ ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಲೆಕ್ಕ ಕೊಡಿ ಅಂದ್ರೆ ಸಮಾಜದ ಮರ್ಯಾದೆ ಎಲ್ಲಿಗೆ ಬರುತ್ತೆ? ಇದು ಸರಿ ಹೋಗೋದಲ್ಲ ಅಂತ ಮನಸ್ಸುಗಟ್ಟಿ ಮಾಡಿಕೊಂಡು ಸ್ವಾಮಿಗಳನ್ನ ಎತ್ತಿ ಹೊರಗಾಕ. ಸ್ವಾಮಿಗಳ ವಿಷಯ ಬಡಿ ಹರ ಬಿಟ್ರು ಶ್ವಾಸ ಇದೆ, ಹೆಂಗೋ ಉಸಾಡ್ಕೊತಾರೆ. ಸಮಾಜದಲ್ಲಾಗಿರೋ ಬಿರುಕನ್ನ ಸರಿ ಮಾಡೋದು ಯಾರು?